ಸರ್, ಇವತ್ತು ನೂರಾರು ವರ್ಷಗಳಿಂದ ವೆಂಕಟಾಲ ಅಂತ ಹೆಸರಿದ್ದಂಥ ಗ್ರಾಮನ ಇವತ್ತು ಏರೋ ಸಿಟಿ ಅಂತ ಒಂದು ಇಂಗ್ಲೀಷ್ ಹೆಸರಿಟ್ಟು ವಾರ್ಡ್ ಹೆಸರು ಬದಲಾವಣೆ ಮಾಡಿದ್ದಾರೆ. ಸ್ಥಳೀಯ ಮುಖಂಡರಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಇದಕ್ಕೆ ಏನು ಆಗ್ರಹ ಮಾಡ್ತೀವಿ ಸರ್? ಕಳೆದ ತಿಂಗಳಷ್ಟೇ ಒಂದು ದೊಡ್ಡ ಬೃಹತ್ ಗಾತ್ರದ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ವಿ. ಯಾಕೆ ಅಂದರೆ ಆಕಾಶ್ ವಾರ್ಡ್ ಅಂತೇಳಿ ಯಾವುದೋ ರಾಜಕಾರಣಿಯ ಮಗನ ಹೆಸರನ್ನು ನಮ್ಮ ಮೇಲೆ ಹೇರಿದ್ರು. ಅದರ ವಿರುದ್ಧವಾಗಿ ಹೋರಾಟ ಮಾಡಿದ್ವಿ. ನಮ್ಮ ಹೋರಾಟದ ಫಲ ನಮ್ಮ ಶಾಸಕರು ಸರ್ಕಾರದ ಮೇಲೆ ಒತ್ತಡ ತಂದರು. ಈ 3 ವಾರ್ಡ್ಗಳ ಹೆಸರುಗಳನ್ನು ಬದಲಾಯಿಸಬೇಕು ಅಂತೇಳಿ. ನಿಜ, ಶಾಸಕರಿಗೆ ಒಂದು ಆಶಾಭಾವನೆ ಇತ್ತು, ಈ 3 ವಾರ್ಡ್ಗಳನ್ನು ಹೆಸರುಗಳನ್ನು ಬದಲಾಯಿಸ್ತಾರೆ ಅಂತೇಳಿ. 2 ವಾರ್ಡನ್ನು ಬದಲಾಯಿಸಿದ್ದಾರೆ, ಇದನ್ನು ಬದಲಾಯಿಸಿದ್ದಾರೆ. ಯಾವ ರೀತಿ ಬದಲಾಯಿಸಿದ್ದಾರೆ ಅಂದರೆ, ಆಕಾಶ ವಾರ್ಡನ್ನು ಅದನ್ನು ಇಂಗ್ಲೀಷಾಗಿ ಪರಿವರ್ತನೆ ಮಾಡಿ ನಮಗೆ ಕೊಟ್ಬಿಟ್ಟಿದ್ದಾರೆ, ಏರೋ ಸಿಟಿ ಅಂತೇಳಿ. ಯಾಕೆ ಬೇಕಾಗಿತ್ತು ಏರೋ ಸಿಟಿ? ಏರೋ ಸಿಟಿಯಿಂದ ನಮ್ಗೆ ಆದಂಥ ಲಾಭ ಏನು? 2 ವರ್ಷಕ್ಕೊಮ್ಮೆ 4 ದಿನ ನಡೆಯುವಂಥ ಕಾರ್ಯಕ್ರಮಕ್ಕೆ ನಮ್ಮ ವಾರ್ಡನ್ನು ಹೆಸರಿಡಬೇಕಾಗಿತ್ತ? ನಮ್ಮ ವಾರ್ಡ್ಗೂ ಏರೋ ಸಿಟಿಗೂ ಸಂಬಂಧ ಏನು? ಅಲ್ಲಿ ಬರುವಂಥ ಆದಾಯದಲ್ಲಿ ನಮಗೇನಾದರೂ ಪಾಲು ಕೊಡ್ತಾರೆ ನಮ್ಮ ವಾರ್ಡ್ಗೆ? ಅಥವಾ ಏರ್ಪೋರ್ಟನ್ನು ಅಥವಾ ಏರ್ಫೋರ್ಸನ್ನು ಏನು ಸಿಂಗಾರ ಮಾಡ್ತಾರೆ ಅಷ್ಟು ವೈಭವೀಕರಣವಾಗಿ ನಮ್ಮ ವಾರ್ಡ್ಗಳನ್ನು ರೆಡಿ ಮಾಡ್ತಾರೆ? ಇದು ಯಾವುದೂ ಇಲ್ಲ ಅಂದಮೇಲೆ ನಮಗೆ ಯಾಕೆ ಬೇಕಾಗಿತ್ತು ಅದು? ಹಾಗೊಂದು ವೇಳೆ ನೀವು ಏರೋ ಸಿಟಿ ಅಂತ ಇಡಬೇಕಾಗಿದ್ದರೆ ಅಥವಾ ಏರೋ ಏನು ಶೋ ಮೆರೆಸಬೇಕಾಗಿದ್ದರೆ ಇದನ್ನು ವಾಯುಪುತ್ರ ಅಂತ ಇಡ್ಬೋದಾಗಿತ್ತು. ವಾಯುಪುತ್ರ ಅಂತ ಒಂದು ವೇಳೆ ನೀವು ಇಟ್ಟಿದ್ದೇ ಆಗಿದ್ದರೆ ಮಾರುತಿ ನಗರದ ಹೆಸರು ಸಹ ಅದರಲ್ಲಿ ಬರ್ತಿತ್ತು, ನಿಮ್ಮ ಏರ್ ಶೋ ಹೆಸರು ಬರ್ತಿತ್ತು, ಕನ್ನಡದ ಹೆಸರು ಸಹ ಅದರಲ್ಲಿ ಇರ್ತಿತ್ತು. ಮಾನ್ಯ ಸಿದ್ದರಾಮಯ್ಯನವರೇ ಹಾಗೂ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ, ತಾವಿಬ್ಬರೂ ಅನೇಕ ದಿನಗಳಿಂದ ಜೊತೆಯಾಗಿ ತಿಂಡಿ ತಿಂತಿದ್ದೀರಿ. ಉಪ್ಪಿಟ್ಟು, ಖಾರ ಬಾತು, ಕೇಸರಿ ತಿಂತಿದ್ದೀರಿ. ತುಂಬ ಸಂತೋಷ, ನಿಮ್ಮ ಆರೋಗ್ಯ ಚೆನ್ನಾಗಿರಲಿ. ನೀವು ಹಾಗೆ ನಾಳೆ ನಾಡಿದ್ದು ಇನ್ನೊಂದು ಸರಿ ಕೂತು ನೀವು ತಿಂಡಿ ತಿನ್ಬೇಕಾದ್ರೆ ನಮಗಾಗಿರೋ ಅನ್ಯಾಯದ ಬಗ್ಗೆ ನೀವಿಬ್ಬರು ಮಾತಾಡಿ.